ಸಮಾರಂಭದ ಮುಖಾಂತರ ಆಚರಿಸಲಿಕ್ಕೆ ನಾವು ಇಲ್ಲಿ ಸೇರಿದ್ದೇವೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಶತಾಬ್ದಿಯ ವರ್ಷವನ್ನ ಆಚರಿಸ್ತಾ ಇದೆ. ಸಂಘಕ್ಕೆ 100 ವರ್ಷಗಳ 101ನೇ ವರ್ಷ ಪ್ರಾರಂಭ ಆಗಿದೆ. ಕಳೆದ ಸಂಘ ಪ್ರಾರಂಭ ಆಗಿ 100 ವರ್ಷಗಳ ಒಂದು ಸಂಘಟನೆಗೆ ಆ ಸಂಘಟನೆ ವಿಚಾರವನ್ನ ಇಟ್ಟುಕೊಂಡು ಕೆಲಸವನ್ನ ಪ್ರಾರಂಭ ಮಾಡಿತ್ತೋ ಅದೇ ಕೆಲಸವನ್ನ ಇಟ್ಟುಕೊಂಡು ಅನೇಕ ಗುರಿಸಿ ಅಂತಿಮ ಗುರಿಯತ್ತ ಧಾವಿಸ ಸೇವಿ ಏಕೈಕ ಸಂಘಟನೆ ಅಂತಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇದು ನಾನು ಸಂಘದ ಕಾರ್ಯಕರ್ತನಾಗಿ ಹೇಳ್ತಾ ಇಲ್ಲ, ಸಂಘದ ವಿರೋಧಿಗಳೂ ಹೇಳ್ತಾ ಇದ್ದಾರೆ, ಸಂಘದ ಹಿತೈಷಿಗಳು ಕೂಡ ಹೇಳ್ತಾ ಇದ್ದಾರೆ. ವಿಜಯದಶಮಿ ನ್ಯಾಯದ ವಿಜಯ, ಅಧರ್ಮದ ಮೇಲೆ ಧರ್ಮದ ವಿಜಯ, ಅನೀತಿಯ ಮೇಲೆ ನೀತಿಯ ವಿಜಯ. ಇದು ವಿಜಯದಶಮಿಯ ಸಂದೇಶ. ದುರ್ಗೆ ಭವಾನಿ, ಜಗದಂಬೆ, ಭುವನೇಶ್ವರಿ ಮತ್ತು ದುಷ್ಟ ಮಹಿಷಾಸುರನನ್ನ, ರಕ್ತ ಬೀಜಾಸುರನನ್ನ, ಚಂಡನ್ನ ರಾವಣನನ್ನ ವಧೆ ಮಾಡಿದ ದಿವಸ, ರಾಕ್ಷಸ ಕೆಟ್ಟವನು ಅಂತ ಯಾವಾಗ ಹೇಳಿದೀವಿ ಅಂತಂದ್ರೆ, ಯಾವ ಅನ್ಯ ಸ್ತ್ರೀಯನ್ನ ಎತ್ತುಕೊಂಡು ಹೋದ ಮುಟ್ಟಲಾರದೆ ಅವನನ್ನ ರಾಕ್ಷಸ ಅಂತ ಕರೆದ್ರು. ಅಲ್ಲಿಯವರೆಗೆ ರಾವಣನಂಥ ಆಡಳಿತ ಜಗತ್ತಿನಲ್ಲಿ ಯಾರೂ ಇರಲಿಲ್ಲ. ರಾವಣನಂತ ಶಿವಭಕ್ತ ನಮಗೆ ಸಿಗಲ್ಲ. ಆದರೆ ಇದ್ದು ಅನ್ಯ ಸ್ತ್ರೀಯನ್ನ ಹಾರಿಸಿ ಈಗ ಜನ್ಮ ಪಡಿಬೇಕಾಯಿತು. ವಿಜಯ ರಾವಣನ ವಿಜಯ ದಿನ, ದುಷ್ಟ ಶಕ್ತಿ ಸಂಹಾರದ ಸಂದೇಶ ಕೊಡುವುದೇ ವಿಜಯದಶಮಿ. ಆ ವಿಜಯದಶಮಿ ದಿವಸ ಪ್ರಾರಂಭ ಆದದ್ದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅಂಥ ಸಂಘಕ್ಕೆ ಈಗ 100 ವರ್ಷಗಳ ವಯಸ್ಸು. ಮುದುಕಾಗಿಲ್ಲ 100 ವರ್ಷಕ್ಕೆ, ಸೊಂಟ ಬಾಗಿಲ್ಲ, ಹಲ್ಲು ಬಿದ್ದಿಲ್ಲ, ಕುತ್ತಿಗೆ ಅಲಗಾಡುತ್ತಿಲ್ಲ. ಇಲ್ಲೇ ಕೂತವರ ಪೈಕಿ ಅನೇಕರ ತುಟಿಯ ಮೇಲೆ ಮೀಸೆ ಮೂಡಲಾರದವರು ಇದ್ದಾರೆ. ಅದು ಸಂಘದ ವಯಸ್ಸು. ಸಂಘ ತಾನು ಇಟ್ಟುಕೊಂಡಂತ ಗುರಿಯನ್ನ ತಲುಪಲಿಕ್ಕೆ ಧಾವಿಸ್ತಾ ಇದೆ. ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿಚಯ? ಸರ್ಕಾರೇತರ ಸ್ವಾವಲಂಬಿ ಸಂಘಟನೆ, ಏಕೈಕ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಎಲ್ಲ ಜಾತಿಯವರನ್ನು ಒಳಗೊಂಡಂತ ನಿಜವಾಗಿ ಜಾತ್ಯತೀತ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಎಲ್ಲ ವಯಸ್ಸಿನವರನ್ನ, ಎಲ್ಲ ಕ್ಷೇತ್ರದವರನ್ನ, ಎಲ್ಲ ಊರು, ಗ್ರಾಮವಾಸಿ, ವನವಾಸಿ, ಶಹರವಾಸಿ ಎಲ್ಲರನ್ನ ಕೂಡಿಸಿಕೊಂಡು ಕೆಲಸ ಮಾಡುತ್ತಿರುವ ಏಕೈಕ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ದೇಶ ಅಪಾಯದಲ್ಲಿದ್ದಾಗ, ಸಮಾಜ ಸಂಕಟದಲ್ಲಿದ್ದಾಗ ಧಾವಿಸಿ ಬಂದಂತ ಈ ಸ್ವಯಂ ಸೇವಕರು
ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು. ಸಂಘದ ಹೆಸರು ಬರಬೇಕಂತ ಕೆಲಸ ಮಾಡ್ತಾ ಇಲ್ಲ, ಸಂಘದ ಪ್ರಚಾರ ಆಗಬೇಕಂತ ಕೆಲಸ ಮಾಡ್ತಾ ಇಲ್ಲ. ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಆರೋಗ್ಯವಾಗಬೇಕು, ಸುಖವಾಗಿರಬೇಕು ಅನ್ನುವ ಸಂದೇಶವನ್ನು ಸಾಕಾರ ಮಾಡುವ ಏಕೈಕ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. 1 ಲಕ್ಷಕ್ಕೂ ಹೆಚ್ಚು ಸೇವಾ ಕಾರ್ಯ ನಡೆಸುತ್ತಿರುವ ಸ್ವಯಂ ಸೇವಕರ ಜಗತ್ತಿನ ಏಕೈಕ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾರಿಗೂ ಜೈಕಾರ ಹೇಳುವುದಿಲ್ಲ, ಯಾರಿಗೂ ಧಿಕ್ಕಾರನೂ ಹೇಳುವುದಿಲ್ಲ. ಧಿಕ್ಕಾರ ಜೈಕಾರ ಇಲ್ಲದಂತ ಏಕೈಕ ಸಂಘಟನೆ. ಜೈಕಾರ ಹೇಳುವುದಿದ್ದರೆ ಕೇವಲ ಮತ್ತು ಕೇವಲ ಭಾರತ್ ಮಾತಾ ಕಿ ಜೈ ಹೇಳುವಂತ ಏಕೈಕ ಸಂಘಟನೆ. ಸಮಾಜಕ್ಕಾಗಿ ಬದುಕಬೇಕು ಅನ್ನುವ ಸಂಕಲ್ಪ ತೊಟ್ಟಂತ ಸ್ವಯಂ ಸೇವಕರ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇಂಥ ಸಂಘಟನೆಗೆ 100 ವರ್ಷ. ಸಂಘ ಯಾಕೆ ಪ್ರಾರಂಭ ಮಾಡಿದ್ರು? ಯಾರು ಪ್ರಾರಂಭ ಮಾಡಿದ್ರು? ಸಂಘ 100 ವರ್ಷ ಏನ್ ಮಾಡ್ತು ಅಂತ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಬರಬೇಕು. ಬರದಿದ್ದರೆ ಬರಬೇಕು. ನಿಜವಾದಂತ ಸಂಘದ ಇತಿಹಾಸವನ್ನ ನಾವು ತಿಳ್ಕೋಬೇಕು. ನಿಜವಾದಂತ ಸಂಘದ ಇತಿಹಾಸವನ್ನ ನಾವು ತಿಳ್ಕೋಬೇಕು. ಬ್ರಿಟಿಷರು ಈ ದೇಶವನ್ನ ಆಳುವಾಗ ನಮ್ಮ ದೇಶದ ಜನರ ಮನಸ್ಥಿತಿ ಹೇಗಿತ್ತು? ಬ್ರಿಟಿಷರಂದ್ರೆ ಭಗವಂತ ಕಳಿಸಿದಂತ ವ್ಯಕ್ತಿಗಳು, ನಮ್ಮನ್ನ ಆಳ್ತಾ ಇದ್ದಾರೆ, ದೇವರೇ ಅವರು ಸಾಕ್ಷಾತ್ ಅನ್ನುವ ಭಾವನೆ ಇತ್ತು. ಅವತ್ತಿನ 33 ಕೋಟಿ ಜನಸಂಖ್ಯೆಯಲ್ಲಿ ಎಷ್ಟು ಜನ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ಧುಮುಕಿದ್ರು? ಬ್ರಿಟಿಷರಿಗೆ ಆ ದೇಶ ಆಳುವಾಗ ಎಷ್ಟು ಜನ ಇದ್ರು? ಬ್ರಿಟಿಷರಿಗೆ ಸಹಾಯ ನಾವೇ ಮಾಡಿದೀವಿ. ಹಳ್ಳಿಯಿಂದ ಸುಂಕವನ್ನ ವಸೂಲಿ ಮಾಡಿ ಬ್ರಿಟಿಷರ ಕಾಲುಗಳಿಗೆ ನಾವೇ ಹಾಕಿದೀವಿ. ಅಷ್ಟೇ ಅಲ್ಲ, ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇರುವ ವ್ಯಕ್ತಿಗಳನ್ನ, ಹೆಸರುಗಳನ್ನ, ಜಾಗವನ್ನ ಬ್ರಿಟಿಷರಿಗೆ ಹೇಳಿದವರು ನಾವೇ ಹೇಳಿದ್ದೀವಿ. ಬೆಳಗಾವಿ ಜಿಲ್ಲೆಯ ಕಿತ್ತೂರಿನ ರಾಣಿ ಚೆನ್ನಮ್ಮ ಮೊಟ್ಟ ಮೊದಲು ಬ್ರಿಟಿಷರ ವಿರುದ್ಧ ಖಡ್ಗವನ್ನ ಎತ್ತಿದರು. ಅಮ್ಮ ವಿಧವೆ, ಪತಿಯನ್ನ ಕಳ್ಕೊಂಡಂತ ವಿಧವೆ, ಅವತ್ತಿನ ಕಾಲದಲ್ಲಿಯ ವಿಧವೆ, ದಾಟಿ ಹೊರಗೆ ಬರಲಾರದಂತ ದಿನಗಳು. ಕಚ್ಚೆ ಹಾಕಿದಳು, ಕುದುರೆ ಏರಿದಳು, ಖಡ್ಗ ಹಿಡಿದಳು, ಹೋರಾಟ ಮಾಡಿದ್ರು. ಧಾರವಾಡದ ಕಲೆಕ್ಟರ್ ಠಾಕ್ರೆಯ ರುಂಡವನ್ನ ಚಂಡ ಆಡಿದಳು. ಆಮಟೂರು ಬಾಳಪ್ಪ, ಸಂಗೊಳ್ಳಿ ರಾಯಣ್ಣ ಈ ದೇಶದ ಇತಿಹಾಸದ ಪುಟಗಳಲ್ಲಿ ಮರೆಯಲು ಸಾಧ್ಯ ಇಲ್ಲ. ನಮ್ಮಮ್ಮ ಮೊದಲನೇ ಯುದ್ಧ ಗೆದ್ದಳು, 2ನೇ ಯುದ್ಧ ಸೋತಳು. ಯಾಕೆ? ಚೆನ್ನಮ್ಮನ ಕಡೆ ಶಸ್ತ್ರ ಇರ್ಲಿಲ್ವಾ? ಅಸ್ತ್ರ ಇರ್ಲಿಲ್ವಾ? ಸೈನಿಕರು ಹೆದರಿದ್ರ? ಆತಂಕ ಇತ್ತ? ಇಲ್ಲ. ನಮ್ಮ ಸೈನಿಕರು ಬಲಿಷ್ಠನೇ ಇದ್ರು. ಚೆನ್ನಮ್ಮನು ಕುಗ್ಗಿರಲಿಲ್ಲ, ಹಿಗ್ಗಿ ಯುದ್ಧಕ್ಕೆ ಹೋಗಿದ್ದಳು. ಯಾಕ್ರಿ ಸೋತಳು? ಮಲ್ಲಪ್ಪ ಶೆಟ್ಟಿ ಅಂತ ಸ್ವಾರ್ಥಿ ಚೆನ್ನಮ್ಮಳ ತೋಪಿನಲ್ಲಿ ಸಗಣಿಯನ್ನ ಸೇರಿಸಿದ. ಯುದ್ಧ ಭೂಮಿಯಲ್ಲಿ ತೋಪು ಸಿಡಿಲಿಲ್ಲ. ಚೆನ್ನಮ್ಮ ಬಂಧಿತಳಲಾದು ಬೈಲಹೊಂಗಲ ಜೈಲಿನಲ್ಲಿ ಕೊಲಿಬೇಕಾತು. ಇದು ನಮ್ಮ ಸಮಾಜದ ಇತಿಹಾಸ. ಸ್ವಾರ್ಥ, ದೇಶದ ಬಲಿಯನ್ನ ಕೊಟ್ಟು ಸ್ವಾರ್ಥ. ಅಕಸ್ಮಾತ್ 2ನೇ ಸ್ವಾತಂತ್ರ್ಯ ಯುದ್ಧ ಚೆನ್ನಮ್ಮ ಗೆದ್ದಿದ್ದರೆ, 2ನೇ ಯುದ್ಧ ಚೆನ್ನಮ್ಮ ಗೆದ್ದಿದ್ದರೆ ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸವೇ ಬದಲಾಗ್ತಿತ್ತು.
ಸಂಗೊಳ್ಳಿ ರಾಯಣ್ಣನ ಹಿಡಿದು ಯಾರು ಕೊಟ್ರು? ನಾವೆಷ್ಟು ಸ್ವಾರ್ಥಿಗಳಾಗಿದ್ವಿ. ದೇಶವನ್ನ ಬಲಿ ಕೊಡ್ಲಿಕ್ಕೆ ತಯಾರಿರುವಷ್ಟು ಸ್ವಾರ್ಥಿಗಳು. ರಾಯಣ್ಣನಿಗೆ ಬ್ರಿಟಿಷರು ಹಿಡಿಲಿಕ್ಕೆ ಸಾಧ್ಯನೇ ಇರಲಿಲ್ಲ. 24 ಗಂಟೆ ಸೊಂಟಕ್ಕೆ ಖಡ್ಗ ಇಟ್ಕೊಂಡು ಹೊರಡುವಂತ ಬಲಿಷ್ಠ ಸೇನಾಪತಿ. ಅವರು ಮಾವ ಹಿಡಿದು ಕೊಟ್ರಿ. ಮಾವ, ತಂಗಿ, ಗಂಡ, ಲಕ್ಕಪ್ಪ, ಎಂಥ ಮೋಸ ಮಾಡಿದ್ರು. ದೇಶ ಬಲಿ ಆಯ್ತು. ನನ್ನ ರಾಯಣ್ಣ ನೇಣಿಗೆ ಹೋಗ್ಬೇಕಾಯ್ತು. ಬ್ರಿಟಿಷರು ಹಿಡಿಲಿಕ್ಕೆ ದಮ್ಮ ಇರಲಿಲ್ಲ, ತಾಕತ್ ಇರಲಿಲ್ಲ. ನಮ್ಮ ಇತಿಹಾಸ ನಾವೊಮ್ಮೆ ಓದ್ಬೇಕ್ರಿ. ನಮ್ಮ ಇತಿಹಾಸವನ್ನು ನಾವು ನೋಡ್ಕೋಬೇಕ್ರಿ. ಚಂದ್ರಶೇಖರ್ ಆಜಾದ್ ಈ ಮೈದಾನದಲ್ಲಿ ಅಂತ ಹಿಡಿದು ಕೊಟ್ಟವರು ಅವನ ದೋಸ್ತ್ ವೀರಭದ್ರ. ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮದ ನಾಯಕ ತಾತ್ಯಾ ಟೋಪೆಯನ್ನು ಹಿಡಿದು ಕೊಟ್ಟರೆ ಅವನ ದೋಸ್ತ್ ಮಾನಸಿಂಹ. ಇತಿಹಾಸದ ಪುಟ ತೆಗೆದು ನೋಡಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದೇ ಹೇಳುತ್ತೆ, ರಾಷ್ಟ್ರ ಮೊದಲು. ನನಗೆ ನೋವಾದರೆ ನಡೆದೀತು, ನನಗೆ ಹಾನಿಯಾದರೆ ನಡೆದೀತು, ನನಗೆ ಲಾಭ ಆಗದಿದ್ದರೂ ನಡೆದೀತು, ನನಗೆ ನುಕ್ಸಾನ ಆದರೂ ನಡೆದೀತು. ನನ್ನ ತಾಯಿ ಭಾರತ ಮಾತೆಗೆ ಏನೂ ಆಗಬಾರದು. ಯಾರೂ ಕೆಟ್ಟ ಗಣ್ಣಿನಿಂದ ನನ್ನ ದೇಶವನ್ನ ನೋಡಬಾರದು ಅಂತ ಅದ್ಭುತ ಶಕ್ತಿ ತಯಾರು ಮಾಡೋದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಯ್ತು. ರಸ್ತೆ ಬಂದ್ ಮಾಡಕ್ಕಲ್ಲ, ಬೆಂಕಿ ಹಚ್ಚಕ್ ಅಲ್ಲ, ಯಾರಿಗೂ ಧಿಕ್ಕಾರ ಅನ್ನಕ್ಕಲ್ಲ, ಭಾರತ್ ಮಾತಾ ಕಿ ಜೈ ಎನ್ಲಿಕ್ಕೆ ಈ ದೇಶದಲ್ಲಿರುವಂತಹ ಸ್ವಾರ್ಥ, ಈ ಸಮಾಜದಲ್ಲಿರುವಂತಹ ಅಸಂಘಟನೆಯ ಭಾವ, ಆತ್ಮವಿಸ್ಮೃತಿ, ನಮ್ಮ ಇತಿಹಾಸ, ನಮ್ಮ ಪರಾಕ್ರಮ ನಾವು ಮರ್ತಿದ್ದೀವಿ. ಅದನ್ನು ನೆನಪು ಮಾಡಿಕೊಡ್ಲಿಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇವರಲ್ಲಿ ವಿಷ ಬೀಜ ಬಿತ್ತುವ ಕೆಲಸ ಸಂಘದ್ದಲ್ಲ. ಪರಾಕ್ರಮದ ಇತಿಹಾಸ ಹೇಳಿದರೆ ವಿಷ ಬೀಜ ಬಿತ್ತಿದ ಹಾಗೆ ಯಾರ ತಲೆಯಲ್ಲಿ ವಿಷ ಬೀಜ ಬಿತ್ತಿದೀವಿ? ರಾಯಣ್ಣನ ಕತೆ ಹೇಳಬಾರದ? ಚೆನ್ನಮ್ಮಳ ಕತೆ ಹೇಳಬಾರದ? ಅದಕ್ಕಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಯಿತು. ಏನು ಮಾಡ್ತು 100 ವರ್ಷ? ಕೇವಲ ಸಂಚಲನ ಮಾಡಿದೀವ? ಇಲ್ಲ. ಈ ದೇಶದಲ್ಲಿರುವಂತಹ ಅಸ್ಪೃಶ್ಯತೆ ಭಾವವನ್ನು ದೂರ ಮಾಡಲಿಕ್ಕೆ ಸಂಘ ಸತತ ಪ್ರಯತ್ನ ಮಾಡ್ತಾ ಇದೆ, ಇವತ್ತಿಗೂ ಪ್ರಯತ್ನ ಮಾಡ್ತಾ ಇದೆ. ನಮ್ಮ ಸಮಾಜಕ್ಕೆ ದೊಡ್ಡ ಶಾಪ ಅಸ್ಪೃಶ್ಯತೆಯ ಆಚರಣೆ. ಮೇಲು ಕೀಳು ಕಲಿತವ ಕಲಿಯಲಾರದವ, ಅವನು ಮುಟ್ಟಬೇಕು, ಅವನು ಮುಟ್ಟಬಾರದು, ಅವನ ಮಂದಿರದಲ್ಲಿ ಪ್ರವೇಶ ಇಲ್ಲ, ಅವನು ಸ್ಮಶಾನದಲ್ಲಿ ಪ್ರವೇಶ ಇಲ್ಲ, ಹುಚ್ಚು ಕಲ್ಪನೆಯಿಂದ ನಮ್ಮ ಸಮಾಜ ತತ್ತರಿಸ್ತಾ ಇತ್ತು. ಎಷ್ಟು ಜನ ಪ್ರಯತ್ನ ಮಾಡಿದ್ರು. ಕನಕದಾಸ ಕಾಳಿದಾಸ, ಶರಣರು, ಬಸವಣ್ಣನವರು, ಸರ್ವಜ್ಞ. ನಡೆಯೋದೊಂದೇ ಭೂಮಿ, ಕುಡಿಯೋದೊಂದೇ ನೀರು, ಸುಡು ಅಗ್ನಿ ಒಂದೇ ಇರುತ್ತಿರಲು ಕುಲಗೋತ್ರ ಎತ್ತಣದು ಸರ್ವಜ್ಞ ಅಂತ ಹೇಳಿದ. ಬಾಯ್ಪಾಠ ಮಾಡಿದೀವಿ. ಮನೆಗೆ ಯಾರು ಬಂದ್ರ ಕೇಳಿದೀವಿ, ನೀ ಯಾರ ಪೈಕಿ ಪಾತಮ್ಮ ಅಂತ ಕೇಳಿದೀವಿ. ಯಾರ ಪೈಕಿ ಏನು? ಮನುಷ್ಯರ ಪೈಕಿ. ಅವಂಗೂ 2 ಕಣ್ಣು, ನನಗೂ 2 ಕಣ್ಣು, ನನಗೂ 2 ಕೈ, ಅವಂಗೂ 2 ಕೈ, ನನಗೂ 2 ಕಾಲ, ಅವಂಗೂ 2 ಕಾಲ. ಅವನಿಗೂ ದೇವರು ಸೃಷ್ಟಿ ಮಾಡಿದಾನೆ, ನನಗೂ ದೇವರು ಸೃಷ್ಟಿ ಮಾಡಿದಾನೆ. ಇದು ಸಂಘದ ಸೂತ್ರ. ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಸ್ಪೃಶ್ಯತೆ ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಅಸ್ಪೃಶ್ಯತೆ ನೋವನ್ನ ನುಂಗಿದಂತ ನೀಲಕಂಠ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್. ನನ್ನ ಚಕ್ಕಡಿಯಾಗ ಕೂಡೋಂಗಿಲ್ಲ, ಕೆಳಗಿಳಿ ಅಂತ ಹೇಳಿಲ್ಲ, ಚಕ್ಕಡಿ ನಡೆಸವನು, ಚಕ್ಕಡಿನ ಉಲ್ಟಾ ಮಾಡಿದ. ಬಾಲಕ ಬಾಬಾ ಸಾಹೇಬ್ ಚಕ್ಕಡಿಯಿಂದ ಉರುಳಿ ಕೆಳಗೆ ಬಿದ್ದ. ಎಂಥ ನೋವಾಗಿದೆ. ನಮಗೆ ಪಕ್ಕಕ್ಕೆ ಸರಿದು ಕೂಡ ಅಂದ್ರೆ ಸಿಟ್ಟು ಬರುತ್ತೆ ನಮಗೆ. ಇಷ್ಟೆಲ್ಲ ನೋವು ಅನುಭವಿಸಿದ ಬಾಬಾ ಸಾಹೇಬರು ಅಮೆರಿಕಕ್ಕೆ ಹೋದಾಗ
ಭಾರತಕ್ಕೆ ಬೈಲಿಲ್ಲ, ಕಚ್ಚಡ ಅದ ನಮ್ಮ ಇಂಡಿಯಾ ಅನ್ಲಿಲ್ಲ, ಹಿಂದೂ ಸಮಾಜದಾಗ ಅಸ್ಪೃಶ್ಯತೆ ಇದೆ ಅನ್ಲಿಲ್ಲ. ಅಲ್ಲೇ ಇದ್ದು ಬಿಡ್ತೇನೆ, ನನಗೆ ಯಾರು ಇಲ್ಲಿ ಕೇಳುದಿಲ್ಲ, ಜಾತಿನೇ ಕೇಳುದಿಲ್ಲ, ಸರಿದು ಕೂಡ ಅನ್ನೋದಿಲ್ಲ. ಬಡೋದೆ ಗಾಯಕ್ವಾಡ ಸಂಸ್ಥಾನದಲ್ಲಿ ಸೈನ್ಯದ ಅಧಿಕಾರಿಯಾದಾಗ ಅಲ್ಲಿ ಅಟೆಂಡರ್, ಪ್ಯೂನ್, ಚಪ್ರಾಸಿ ಇವರು ಟೇಬಲ್ ಮೇಲೆ ಫೈಲ್ ಒಗಿತಿದ್ದ, ಕೈಯಾಗ ಕೊಡ್ತಿರ್ಲಿಲ್ಲ. ಎಂಥನೋ ಉಂಡ್ರಿಬೇಕು ಬಾಬಾ ಸಾಹೇಬ್ರು. ಅಮೆರಿಕಾದಾಗಿರ್ಲಿಲ್ರಿ ಸರ್, ವಾಪಸ್ ಭಾರತಕ್ಕೆ ಬಂದ್ರು. ನನ್ನ ಭಾರತ, ನನ್ನ ಭಾರತ, ನನ್ನ ಜನಾಂಗಕ್ಕೆ ಆಗುತ್ತಿರುವ ನೋವನ್ನು ನಾನು ದೂರ ಮಾಡಬೇಕು. ಭಾರತವನ್ನ ಬೈಲಿಲ್ಲ, ಹಿಂದೂ ಧರ್ಮವನ್ನ ತೆಗಳಲಿಲ್ಲ, ಹಿಂದೂ ಧರ್ಮಕ್ಕೆ ಸರ್ಜರಿ ಆಗ್ಬೇಕಂದ್ರು, ಹಿಂದೂ ಸಮಾಜದಲ್ಲಿ ಸುಧಾರಣೆ ಆಗ್ಬೇಕಂದ್ರು. ಅದಕ್ಕಾಗಿ ಇಡೀ ಜೀವನ ಪ್ರಯತ್ನ ಮಾಡಿದ್ರು, ಇಡೀ ಜೀವನ ಪ್ರಯತ್ನ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಅದೇ ಮಾಡ್ತಾ ಇದೆ. ಯಾರನ್ನು ಜಾತಿಯಿಂದ ಗುರುತಿಸಿದ ಜಾತ್ಯತೀತ ಸಂಘಟನೆ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಯಾರ ಜಾತಿಯನ್ನು ಕೇಳುದಿಲ್ಲ, ಬಂದವರಿಗೆಲ್ಲರಿಗೂ ಸ್ವಾಗತ, ಆತ್ಮೀಯ ಸ್ವಾಗತ, ಹೃದಯದ ಅಂತರಾಳದಿಂದ ಸ್ವಾಗತ. ಹೀಗಾಗಿ ನಮ್ಮ 2ನೇ ಸರ್ಸಂಘ ಚಾಲಕರ ಪರಂ ಪೂಜನೀಯ ಗುರೂಜಿಯವರು ಎಲ್ಲ ಸ್ವಾಮೀಜಿಯವರನ್ನ ಒಂದೇ ವೇದಿಕೆಗೆ ಕರೆತಂದು ಅವ್ರ ಕಡೆಯಿಂದ ಹೇಳಿಸಿದ್ರು, ಹಿಂದವ ಸೋದರ ಸರ್ವೇ ನ ಹಿಂದೂ ಪತಿತೋ ಭವೇತ್. ಹಿಂದೂಗಳೆಲ್ಲ ಬಂಧುಗಳು, ಜಾತಿ ಇರ್ಲಿ, ಆದ್ರೆ ಜಾತಿ ಹೆಸರಲ್ಲೇ ಕಚ್ಚಾಟ ಅಲ್ಲ. ನಾನು ಶ್ರೇಷ್ಠ ನೀನು ಶ್ರೇಷ್ಠ ಅಂದಾಗ ಜಗಳ ಇಲ್ಲ. ನಾನೇ ಶ್ರೇಷ್ಠ ನೀನು ಕನಿಷ್ಠ, ನೀನು ಅನಿಷ್ಠ, ನೀನು ದರಿದ್ರ ಅಂದಾಗ ಜಗಳ. ಎಲ್ಲ ಜಾತಿ ಮತಗಳು ನಾವು ನಿರ್ಮಾಣ ಮಾಡಿದೀವಿ ವೃತ್ತಿಯ ಆಧಾರದ ಮೇಲೆ. ನನ್ನ ವೃತ್ತಿಯ ಜನ ಉಪವಾಸ ಮಲಗಬಾರದು ಅನ್ನೋದಕ್ಕಾಗಿ ಇರುವ ವ್ಯವಸ್ಥೆ. ನನ್ನ ವೃತ್ತಿಯ ಜನರ ಮಕ್ಕಳು ಫೀ ತುಂಬಲಿಕ್ಕೆ ರೊಕ್ಕ ಇಲ್ಲಂತ ಸಾಲಿ ಬಿಟ್ಟು ಮನೆ ಕೂಡಬಾರ್ದು, ಅದಕ್ಕಿರುವುದು ಜಾತಿ. ನನ್ನ ಜಾತಿಯ ಬಂಧುಗಳ ಹೆಣ್ಣು ಮಕ್ಕಳ ಮದುವೆ ದುಡ್ಡಿಲ್ಲ ಅಂತ ನಿಲ್ಲಬಾರದು, ಅದಕ್ಕಿರುವುದು ಜಾತಿ. ಕಚ್ಚಾಡುವುದಕ್ಕಾಗಿ ಅಲ್ಲ, ಅಭಿವೃದ್ಧಿಗಾಗಿ ಸಾಮರಸ್ಯಕ್ಕಾಗಿ ಇರುವಂತ ವ್ಯವಸ್ಥೆಯಲ್ಲಿ ಕಚ್ಚಾಟ ಇಲ್ಲ. ಆ ಕಚ್ಚಾಟವನ್ನ ನಿಲ್ಲಿಸಲಿಕ್ಕೆ ಸಂಘ ಹೇಳುದು, ನಾವೆಲ್ಲ ಹಿಂದೂ, ನಾವೆಲ್ಲ ಬಂಧು, ನಾವೆಲ್ಲ ಒಂದು. ಅದಕ್ಕೆ ನಾವು ಹಾಡು ಹೇಳ್ತೀವಿ, ಬನ್ನಿ ಸೋದರರೇ, ಬನ್ನಿ ಬಾಂಧವರೇ, ಹೃದಯ ಹೃದಯಗಳ ಬೆಸೆಯೋಣ, ವಸುಧಾ ಕುಟುಂಬ ರಚಿಸೋಣ. ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ, ಸಾರುವ ಹಿಂದೂ ಎಲ್ಲರೂ ಹಿಂದೂ, ಇದುವೇ ನವಗಾನ. ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೇಳ. ಜಾತಿಯನ್ನ ಕೇಳದ ಏಕೈಕ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇಷ್ಟೇ ಅಲ್ಲ, ಯಾವಾಗ ಯಾವಾಗ ಸಮಾಜದ ಮೇಲೆ ಆಕ್ರಮಣ ಆಗತ್ತೋ, ಅನಾಹುತ ಆಗತ್ತೋ, ಅಪಘಾತ ಆಗತ್ತೋ, ಅವಾಗ ಧಾವಿಸಿದವರು ಸಂಘದ ಸ್ವಯಂ ಸೇವಕರು. 1947 ನಮ್ಮ ಮೇಲೆ ಪಾಕಿಸ್ತಾನ ಆಕ್ರಮಣ ಮಾಡಿದಾಗ ಆಗಸ್ಟ್ಗೆ ಸ್ವರಾಜ್ಯ ಸಿಗುತ್ತೆ, ಅಕ್ಟೋಬರ್ನಲ್ಲಿ ಆಕ್ರಮಣ ಮಾಡ್ತಾರೆ. ಅವರು ಆಕ್ರಮಣ ಮಾಡು ಚಟ ಇವತ್ತಿಂದಲ್ಲ ಅವತ್ತಿಂದ. ಅವಾಗ ಒದಗಿ ಕೊಡ್ತಿರ್ಲಿಲ್ಲ. 2014ರಿಂದ ಒದಗಿ ಕೊಡ್ಲಿಕ್ಕೆ ಶುರು ಮಾಡ್ತು. ನಮ್ಮ ಸೈನ್ಯ ಬರೇ ಒದಿಲಿಲ್ಲ, ಝಾಡಿಸಿ ಒದ್ರು. ಈಗ ಕಾಲ ಏನ್ ಬಂದೈತಿ, ಭಿಕ್ಷೆ ಬೇಡು ಕಾಲ ಬಂದಿದೆ ಅವ್ರಿಗೆ. ಇದು ನಮ್ಮ ಬಹದ್ದೂರ್ ಸೈನಿಕರು ಮಾಡಿದಂತ ಕೆಲಸ, ನಮ್ಮ ಬಹದ್ದೂರ್ ಸೈನಿಕರು ಮಾಡಿದಂತ ಕೆಲಸ. 1947 ಅಕ್ಟೋಬರ್ನಲ್ಲಿ ಪಾಕಿಸ್ತಾನ ಆಕ್ರಮಣ ಮಾಡಿದಾಗ ನಮ್ಮ ಸೈನಿಕರಿಗೆ ವಿಮಾನವನ್ನ ಇಳಿಲಿಕ್ಕೆ ರನ್ವೇ ಮಾಡಿಕೊಟ್ಟಂತವರು ಈ ಸಂಘದ ಸ್ವಯಂ ಸೇವಕರು. 1962 ಚೀನಾ ಆಕ್ರಮಣ ಮಾಡಿದಾಗ ದೆಹಲಿಯ ಸಾರಿಗೆಯನ್ನು ಸಂಘದ ಸ್ವಯಂ ಸೇವಕರು ಕಂಟ್ರೋಲ್ ಮಾಡಿದ್ರು. 1973ರಲ್ಲಿ ಮೋರ್ವಿ ದುರಂತ ಆದಾಗ ಸಂಘದ ಸ್ವಯಂ ಸೇವಕರು ಕೆಲಸ ಮಾಡಿದ್ರು. ಬಹಳ ಇತಿಹಾಸ ಹೇಳುದು ಬೇಡ. ಕೃತಿರೂಪ ಸಂಘ ದರ್ಶನ ಅಂತ ಎಷ್ಟು ದೊಡ್ಡ ಪುಸ್ತಕ ಇದೆ, ಯಾರಿಗೆ ಆಸಕ್ತಿ ಇದ್ರೆ ಕೊಂಡ್ಕೊಂಡು ಓದಬಹುದು. 2019 ಮಹಾಪೂರ ಬಂದಾಗ ಸಂಘದ ಸ್ವಯಂ ಸೇವಕರು ಕೆಲಸ ಮಾಡಿದ್ರು.
2020 2021 ಭಯಂಕರ ಕೊರೋನಾ ಬಂದಾಗ ಇದೇ ಸ್ವಯಂ ಸೇವಕರು ಹಳ್ಳಿ ಹಳ್ಳಿಗೆ ಹೋಗಿ ಔಷಧಿ ಆಸ್ಪತ್ರೆ ತೆಗೆದ್ರು, ಕಡಿಮೆ ಬೆಲೆಯಲ್ಲಿ ಆರೋಗ್ಯ ಮಾಡಿ ಕಳಿಸಿದ್ರು. ಅದಕ್ಕೆಲ್ಲ ಅನೇಕ ಡಾಕ್ಟರ್ಗಳು ಸಹಕಾರ ಮಾಡಿದ್ರು. 24 ತಾಸು 1 ಪೈಸೆ ತೆಗೆದುಕೊಳ್ಳಾರದೆ 8 ಡಾಕ್ಟರ್ ಬೆಳಗಾವಿಯ ಆಸ್ಪತ್ರೆಯಲ್ಲಿ ಸತತವಾಗಿರ್ತಾ ಇದ್ರು. ಡಿಲಕ್ಸ್ ಹೋಟೆಲ್, ದೊಡ್ಡ ಹೋಟೆಲ್, ಲಾಡ್ಜ್ ಬಿಟ್ಟು ಕೊಟ್ರು ಮಾಡಿ. ಸಮಾಜದ ಸಹಕಾರದಿಂದ ಸಂಘದ ಸ್ವಯಂ ಸೇವಕರು ಕೆಲಸ ಮಾಡಿದ್ರು. ಅವರಿಗೂ ಭಯ ಇತ್ತು, ಕೊರೋನಾ ನನಗೆ ತಾಗಬಾರದು, ಭಯದಿಂದ ಮನೆಯಲ್ಲಿ ಕೆಲಸ ಮಾಡಿದ್ರು. ಇತಿಹಾಸದ ಪುಟಗಳಲ್ಲಿ ಸಾಕ್ಷಿಯಾಗಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೆಲಸ. ದೇಶಕ್ಕೇನೇನು ಬೇಕೋ ಅದನ್ನ ಎಲ್ಲವನ್ನ ಮಾಡುವಂತ ಕೆಲಸ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೇವಲ ಮತ್ತು ಕೇವಲ ಭಾರತ ಮಾತೆಯ ಬಗ್ಗೆನೇ ಮಾತಾಡುತ್ತೆ. ಭಾರತ ಮಾತಾ ಕಿ ಜೈ. ನಮ್ಮ ಪ್ರಾರ್ಥನೆಯಲ್ಲಿ ಹೇಳ್ತೀವಿ, ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ ತ್ವಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ ಮಹಾಮಂಗಲೇ ಪುಣ್ಯ ಭೂಮೆ ತ್ವದರ್ಥೆ. ಅಮ್ಮ ನಮಸ್ತೆ, ಸದಾ ನಿಮಗೆ ನಮಸ್ಕಾರ ಮಾಡ್ತೇನೆ ಭೂಮಿ ತಾಯಿ. ಮಾತೃಭೂಮಿ, ವಾತ್ಸಲ್ಯವನ್ನ ಕೊಡುವಂತ ಅಮ್ಮ ತಾಯಿ, ಜನ್ಮ ಕೊಟ್ಟ ತಾಯಿ ಒಬ್ಬಾದರೆ ನಮ್ಮನ್ನ ಸಾಕೋಳು ಭೂಮಿ ತಾಯಿ. ಕೊನೆಗೆ ಭಾರತ್ ಮಾತಾ ಕಿ ಜೈ, RSS ಕಿ ಜೈ ಅಂತ ಹೇಳಿಲ್ಲ. RSS ಶುರು ಮಾಡಿದ್ರು ಡಾಕ್ಟರ್ ಹೆಡ್ಗೇವಾರ್ ಅಂತೇಳಿ ಡಾಕ್ಟರ್ ಹೆಡ್ಗೇವಾರ್ ಕಿ ಜೈ ಅಂತ ಹೇಳೇ ಇಲ್ಲ, ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಕೇಳಿರ್ಬೋದು. 2 ಸಲ ಪ್ರಾರ್ಥನೆ ಆಯ್ತು. ಈಗ ಧ್ವಜಾರೋಹಣ ಆದಾಗ ನಮ್ಮ ಕರ್ನಾಟಕದ ವಿಧಾನಸಭೆಯಲ್ಲಿ ಒಬ್ಬರು ಸಂಘದ ಪ್ರಾರ್ಥನೆ ಒಂದ್ ಸಾಲ ಹೇಳಿದ್ರು, ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ ತ್ವಯಾ ಹಿಂದೂ ಭೂಮೆ ಸುಖ ಅಂತ ನಿಂತು ಬಿಟ್ರು. ಮುಂದೆ ಬರ್ತಿರ್ಲಿಲ್ಲ ಅಂತಿಲ್ಲ, ಬರ್ತಿತ್ತು, ಅಷ್ಟ ಸಾಕು ಅಂತ ನಿಂತು. ಎಂತ ಸುದ್ದಿ ಆಯ್ತು. ನನಗೂ ಅನ್ನಿಸ್ತು, ಸಂಘದ ಪ್ರಾರ್ಥನೆಯ ಪ್ರಚಾರದ ಭಾಗ್ಯ ಇವತ್ತು ಬಂದಿದೆ. 60 ವರ್ಷಗಳ ನಂತರ ಸಂಘದ ಪ್ರಾರ್ಥನೆ ಪ್ರಾರಂಭ ಆಗಿದ್ದು 1940ರಿಂದ. ಆದ್ರೆ 2 ದಿವಸದ ನಂತರ ಯಾರು ಅದನ್ನ ಹೇಳಿದರೋ ಈ ನಾಡಿನ ಜನತೆಯ ಕ್ಷಮೆ ಕೇಳಿದ್ರು. ನನ್ನ ಪ್ರಶ್ನೆ ಇಷ್ಟೇ, ಕ್ಷಮೆ ಕೇಳಕ್ಕೆ ನೀವು ಏನ್ ತಪ್ಪು ಮಾಡಿದ್ರಿ, ಏನು ಅಪರಾಧ ಮಾಡಿದ್ರಿ, ಏನು ಮೋಸ ಮಾಡಿದ್ರಿ? ಭೂಮಿ ತಾಯಿ, ಅಮ್ಮ, ಅವ್ವ ನಮಸ್ತೆ, ವಾತ್ಸಲ್ಯಮಯ ತಾಯಿ ನಿನಗೆ ನಮಸ್ಕಾರ ಅಂತ ಹೇಳಿದರೆ ತಪ್ಪೇನು? ನಿಮಗೆ ಯಾರು ಅನಿಸಲಿಲ್ಲ? ಕೂತವ್ರಿಗೆ, ಇಲ್ಲಿ ಕೂತವ್ರಿಗೆ ಯಾರಿಗೆ ಅನಿಸಲಿಲ್ಲ? ಅದನ್ನ RSS ಬ್ರ್ಯಾಂಡ್, ಅದರಲ್ಲಿ RSS ಹೆಸರಿದೆಯಾ? RSS ಮಾತೆಗೆ ಜಯವಾಗಲಿ ಅಂತ ಹೇಳಿತ್ತ? ಇಲ್ಲ. ಭೂಮಿ ತಾಯಿಗೆ ಎಲ್ಲರೂ ನಮಸ್ಕಾರ ಮಾಡ್ಲಿಕ್ಕೆ ಅಧಿಕಾರ ಇದೆ. ಯಾರು ಈ ಭೂಮಿ ಮೇಲೆ ಕಾಲಿಟ್ಟು ನಡೀತಾನೋ, ಯಾರು ಈ ಸೃಷ್ಟಿಯ ಉಸಿರನ್ನ ತಗೊಳ್ತಾನೋ, ಯಾರು ಈ ಭೂಮಿಯ ಹಣ್ಣನ್ನ ತಿಂತಾನೋ, ಧಾನ್ಯವನ್ನ ತಿಂತಾನೋ, ಅವರೆಲ್ಲರೂ ಈ ಭೂಮಿ ತಾಯಿಗೆ ಋಣಿಯಾಗಬೇಕು. ತಪ್ಪೇನು ಮಾಡಿದ್ರಿ? ನಮಸ್ತೆ ಸದಾ ವತ್ಸಲೆ ಪ್ರಾರ್ಥನೆ ದೇಶಭಕ್ತಿಯ ಪ್ರಾರ್ಥನೆ. ಇದು ದೇಶವನ್ನು ವರ್ಣಿಸುವ ಪ್ರಾರ್ಥನೆ, ಇದು ದೇಶವನ್ನು ನಮಿಸುವ ಪ್ರಾರ್ಥನೆ, ಶಕ್ತಿ ಮತ್ತು ಶೀಲವನ್ನು ಕೇಳುವ ಪ್ರಾರ್ಥನೆ, ಇದು ಜ್ಞಾನ ಮತ್ತು ವೀರವೃತ ಧ್ಯೇಯ ನಿಷ್ಠೆ ಕೇಳುವ ಪ್ರಾರ್ಥನೆ. ಸಮಾಜ ಕೆಲಸ, ದೇಶದ ಕೆಲಸ ಮಾಡೋರಿಗೆ ಪ್ರೇರಣೆ, ಸ್ಫೂರ್ತಿ ಕೊಡುವಂತ ಈ ಪ್ರಾರ್ಥನೆ ಭಾರತ ಮಾತಾ ಕಿ ಜೈ ಅಂತ ಹೇಳುವ ಪ್ರಾರ್ಥನೆ. ವಿದೇಶಿ ಮಾತಾ ಕಿ ಜೈ ಹೇಳುವ ಪ್ರಾರ್ಥನೆ ಇದಲ್ಲ. ವಿದೇಶಿ ಮಾತಾ ಕಿ ಜೈ ಅನ್ನೋರು ಭಾರತ್ ಮಾತಾ ಕಿ ಜೈ ಹೇಗೆ ಹೇಳ್ತಾರೆ? ಈ ದೇಶವನ್ನು ತುಂಡು ಮಾಡಿದವರು ಲಕ್ಷಾಂತರ ಹಿಂದೂಗಳು ಉಟ್ಟ ಬಟ್ಟೆಯಲ್ಲಿ ಓಡಿ ಬಂದ್ರು ಲಾಹೋರ್ದಿಂದ. ಅವ್ರು ಹೆಂಗ್ರಿ ಭಾರತ್ ಮಾತಾ ಕಿ ಜೈ ಹೇಳ್ತಾರ?
ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಪಂಚಾಕ್ಷರಿ ಮಂತ್ರ ಒಂದೇ ಮಾತ್ರಂ. ನೇಣುಗಂಬಿಗೆ ಹೋಗುವಾಗ ನಮ್ಮ ಕ್ರಾಂತಿಕಾರಿಗಳು ಒಂದೇ ಮಾತ್ರಂ ಅಂತ ಹೇಳಿದ್ರು, ಅಯ್ಯೋ ಅಮ್ಮ ಅಂತ ಹೇಳಿಲ್ಲ. ಅಂಥ ಒಂದೇ ಮಾತ್ರಂ ತುಂಡು ಮಾಡಿದ್ರು. ಇವತ್ತು ಹೇಳುವ ಒಂದು ನುಡಿ 5 ನುಡಿಗಳ ಒಂದೇ ಮಾತ್ರಂ ಕಟ್ಟಾಯ್ತು. ತ್ವಮ್ಹಿ ದುರ್ಗಾ ದಶಪ್ರಹರಣ ಧಾರಿಣಿ ಕಮಲಾ ಕಮಲದಳ ವಿಹಾರಿಣಿ ವಾಣಿ ವಿದ್ಯಾದಾಯಿನಿ. ಬ್ಯಾಡ ಅನ್ನಿಸ್ತು, ಅಮ್ಮ ನೀ ದೇವಿ, ನೀ ದುರ್ಗೆ, ತುಮಿ ವಿದ್ಯಾ, ತುಮಿ ಧರ್ಮ, ತುಮಿ ವೃವಿ, ತುಮಿ ಮರ್ಮ. ಬ್ಯಾಡ ಅನ್ನಿಸ್ತು, ಒಂದೇ ಮಾತ್ರಂ ತುಂಡು ಮಾಡಿದವರಿಗೆ. ಭಾರತ್ ಮಾತಾ ಕಿ ಜೈ. ಹೆಂಗ ರುಚಿಸ್ತದ. ಈ ದೇಶವನ್ನ ಹೊರಗಡೆ ಹೋಗಿ ತೆಗಳುವವರಿಗೆ ಭಾರತ್ ಮಾತಾ ಕಿ ಜೈ ಹೆಂಗ್ ನೆನಸ್ತದೆ. ಅಯೋಧ್ಯೆ ಪ್ರಕರಣ ನ್ಯಾಯಾಲಯದಲ್ಲಿ ನಡೆದಾಗ ರಾಮಾಯಣ ಈ ದೇಶದಲ್ಲಿ ಆಗೇ ಇಲ್ಲ ಅಂದ್ರು. ಅದೊಂದು ಕಾಲ್ಪನಿಕ ಕಾದಂಬರಿ ಅಂದ್ರು, ಅದೊಂದು ಕಾಲ್ಪನಿಕ ಕಥೆ ಅಂದ್ರು. ಹೀಗಂದು ಬರೇ ರಾಮನಿಗೆ ಅಪಮಾನ ಮಾಡಿಲ್ಲ, ಹಿಂದೂಗಳ ಅಪಮಾನ ಮಾಡಿಲ್ಲ. ಜಗತ್ತಿನ ಮೊಟ್ಟ ಮೊದಲ ಕವಿ, ಮಹಾಕವಿ, ಆದಿಕವಿ ವಾಲ್ಮೀಕಿಯನ್ನ ಟೀಕೆ ಮಾಡಿದ್ರು. ವಾಲ್ಮೀಕಿಯ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡಿದ್ರು. ರಾಮ ಹುಟ್ಟೇ ಇಲ್ಲ ಅಂತ ಸಾಕ್ಷಾತ್ ಮಾಡ್ಲಿಕ್ಕೆ 25 ವಕೀಲರನ್ನ ಜೋಡಿಸಿದವರಿಗೆ ಭಾರತ್ ಮಾತಾ ಕಿ ಜೈ ಎನ್ನುವ ಪ್ರಾರ್ಥನೆ ಹೆಂಗ ಸೇರುತ್ತೆ. ಹೀಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೇಳುತ್ತೆ, ಬನ್ನಿ ಭಾರತ ಜಗತ್ತಿನಲ್ಲಿ ಜಗಜ್ಜನನಿ, ಜಗದಂಬೆ, ಜಗನ್ಮಾತೆ ಆಗಲಿ. ಜಗತ್ತಿನ ಯಾವ ಶಕ್ತಿ ಭಾರತವನ್ನ ಕೆಟ್ಟಗಣ್ಣಿನಿಂದ ನೋಡಬಾರದು. ಅಂಥ ವ್ಯಕ್ತಿಗಳನ್ನ ನಿರ್ಮಾಣ ಆಗಬೇಕು. ನನ್ನ ಕ್ಷೇತ್ರದಲ್ಲಿ ನಾನು ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ ಭಾರತದ ಹಿತಕ್ಕೆ ಧಕ್ಕೆಯಾಗದಂತೆ ಕೆಲಸ, ಅಂಥವರ ತಂಡವನ್ನ ನಿರ್ಮಾಣ ಮಾಡುವಂತ ಕೆಲಸ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡ್ತಾ ಇದೆ. ಸಂಘಕ್ಕೆ 100 ವರ್ಷ. ಅದ್ದೂರಿ ಆಚರಣೆ ಇಲ್ಲ, ಕಟ್ಟಡ ಕಟ್ಟಲಿಲ್ಲ, ಮ್ಯಾಗ್ಜಿನ್ ತೆಗಿಲಿಲ್ಲ, ಯಾರಿಗೂ ಹಾರ ಹಾಕಿ ಸತ್ಕಾರ ಮಾಡಲಿಲ್ಲ. ಇವತ್ತು ನೋಡಿದೆ, ರೇವಡಿಗಾರ ಒಂದು ಫೋಟೋ ಇತ್ತು, ರೇವಡಿಗಾರ್ ಸಜ್ಜನ ಪತ್ರಕರ್ತ ಅಂತಂದ್ರೆ ತಪ್ಪಿಲ್ಲ. ನಾನು ಅವ್ರನ್ನ ನೋಡಿದ್ದೀನಿ, ಅವ್ರ ಸಹವಾಸವನ್ನ ಅನುಭವಿಸಿದ್ದೀನಿ. ಸಂಘದ ಸ್ವಯಂ ಸೇವಕ ಹೇಗಿರ್ಬೇಕು ಅನ್ನೋದಕ್ಕೆ ಸಿಂದಗಿಯಲ್ಲಿ ಜೀವಂತ ಉದಾಹರಣೆ ರೇವಡಿಗಾರ್. ಯಾರು ನೋಡಿರೋ ಗೊತ್ತಿಲ್ಲ. ಆಕರ್ಷಕ ವ್ಯಕ್ತಿತ್ವ ಅಲ್ಲ, ಎತ್ತರ ಇದ್ರಿ, ಪೈಲ್ವಾನ್ ಇದ್ರಿ ಇಲ್ಲ. ಅತ್ಯಂತ ಕೋಮಲ ಹೃದಯ, ಕೋಮಲ ಶರೀರ, ಮಾತೂ ಕೋಮಲ, ಆದ್ರೆ ಜೀವನದ ನಿಷ್ಠೆ ಅಪ್ರತಿಮ ನಿಷ್ಠೆ. ಇವರೇ ಸಂಘ, ಬೇರೆಯವರು ಯಾರಿಲ್ಲ. ಇಂಥ ಸಂಘಟನೆ ಶತಾಬ್ದಿ ಆಚರಣೆ ಮಾಡುವಾಗ ಸಮಾಜಕ್ಕೆ ಒಂದು ಕರೆ ಕೊಡ್ತಾ ಇದೆ. ಪಂಚ ಪರಿವರ್ತನೆಯನ್ನ ನಿರ್ಮಾಣ ಮಾಡುವುದು, ನಮ್ಮಲ್ಲಿ ನಿರ್ಮಾಣ ಮಾಡುವುದು, ನಮ್ಮ ಕುಟುಂಬದಲ್ಲಿ ನಿರ್ಮಾಣ ಮಾಡುವುದು. ಒಂದು ಕುಟುಂಬ ಪ್ರಬೋಧನ, ಸಾಮಾಜಿಕ ಸಾಮರಸ್ಯ, ಪರಿಸರ, ನಾಗರಿಕ ಶಿಷ್ಟಾಚಾರ ಮತ್ತು ಸ್ವದೇಶಿ. ಕುಟುಂಬ ನಮ್ಮ ಸಂಸ್ಕೃತಿಯ ಆತ್ಮ. ಕುಟುಂಬ ವ್ಯವಸ್ಥೆ ಚೆನ್ನಾಗಿದ್ರೆ ಛತ್ರಪತಿ ಅಲ್ಲ ಶಿವಾಜಿ, ಛತ್ರಪತಿ ಶಿವಾಜಿ ಆಗ್ತಾನೆ. ಕುಟುಂಬ ಚೆನ್ನಾಗಿದ್ರೆ ನರೇಂದ್ರ ವಿವೇಕಾನಂದ ಆಗ್ತಾನೆ. ಜಗತ್ತಿನಲ್ಲಿ ಹಿಂದುತ್ವದ ಜೈ ಜೈಕಾರ ಸಾರ್ತಾನೆ. ಯಾಕೆ? ಯಾರ್ಯಾರು ಮಹಾಪುರುಷರು ಆಗಿ ಹೋಗಿದಾರೋ ಅವರೆಲ್ಲ ಕುಟುಂಬದಿಂದ ಸಂಸ್ಕಾರ ತಗೊಂಡು ದೊಡ್ಡವರು ಆಗಿದ್ದಾರೆ. ಅಮ್ಮನ ಮಾತು ಕೇಳಿ ದೊಡ್ಡವರಾಗಿದ್ದಾರೆ. ಇವತ್ತು ಕುಟುಂಬ ವ್ಯವಸ್ಥೆ ಬಲಿಷ್ಠ ಆಗಬೇಕಾಗಿದೆ. ಸಂಸ್ಕಾರಯುತ ಕುಟುಂಬ ಆಗಬೇಕು. ನನ್ನ ಮನೆ, ನನ್ನ ಮಾತು, ನನ್ನ ಭಾಷೆ, ನನ್ನ ಆಚರಣೆ ಮಮ್ಮಿ ಡ್ಯಾಡಿ ಅಲ್ಲ, ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಲ್ಲ, ಶರಣು ಶಿವರಾತ್ರಿ, ಯಪ್ಪ ನಮಸ್ಕಾರ, ಜೈ ಶ್ರೀರಾಮ್, ಇದು ನಮ್ದು. ಭಜನ್, ಭೋಜನ್ ಮತ್ತು ಭ್ರಮಣ್ ಇವು ಕುಟುಂಬದಲ್ಲಿ ಆಗಬೇಕು. ಇವತ್ತು ಟಿವಿ ಹಾಸ್ತೀವಿ,
ಇಲ್ಲ ಮೊಬೈಲ್ ತಗೊಳ್ತೀವಿ, ಊಟ ಮಾಡ್ತಾ ಇರ್ತೀವಿ, ಮನೆ ಎದುರಿಗೆ ಯಾರ ಜೊತೆಗೆ ಮಾತಾಡೋದಿಲ್ಲ. ನನ್ನ ಮಗ ಇವತ್ತು ಯಾಕೆ ಊಟ ಕಡಿಮೆ ಮಾಡಿದ ಅನ್ನೋದು ಲಕ್ಷ ನಮಗಿರುವುದಿಲ್ಲ. ಯಾಕೆ ಊಟ ಹೆಚ್ಚು ಮಾಡಿದ ಇದು ಗೊತ್ತಿರುವುದಿಲ್ಲ. ಬಲಿಷ್ಠ ಆಗಬೇಕು. ಕುಟುಂಬದಲ್ಲಿ ಕನಿಷ್ಠ 5 ಜನ ಇರಬೇಕ್ರಿ, ಕನಿಷ್ಠ 5 ಜನ. 2 ಅಧಿಕ್ 3. ಇವತ್ತು 2 ಏನಾಗಿದೆ, ಸ್ವಲ್ಪ ದಿವಸ 2 ಅಧಿಕ 2, 2 ಅಧಿಕ 1. ಇವತ್ತು 2 = 2. ಎಲ್ಲಿ ಹೊರಟಿದ್ದೀವಿ ಆಲೋಚನೆ ಮಾಡ್ಬೇಕು. ನಮಗನ್ಸುತ್ತ ಇದು ಪರ್ಸನಲ್ ಮ್ಯಾಟರ್ ರೀ, ಭಾಷಣದಾಗ ಯಾಕೆ ಹೇಳ್ತೀರಿ ಅಪ್ಪ ಅಂತ ಅನ್ಬೇಡ್ರಿ. ಇದು ಪರ್ಸನಲ್ ಅಲ್ಲ, ಇದು ನ್ಯಾಷನಲ್, ಇದು ರಾಷ್ಟ್ರೀಯ ಸಮಸ್ಯೆ, ವೈಯಕ್ತಿಕ ಸಮಸ್ಯೆ ಅಲ್ಲ. ನನ್ನ ವಂಶ, ನನ್ನ ಸಮಾಜ, ನನ್ನ ರಾಷ್ಟ್ರ ಉಳಿಬೇಕು ಅಂತಂದ್ರೆ ಯಾರು ಅವ್ರವ್ರ ಮುಖ ನೋಡ್ಬೇಡ್ರಿ. ನನ್ನ ರಾಷ್ಟ್ರ, ನನ್ನ ಸಂಸ್ಕೃತಿ, ನನ್ನ ಪರಂಪರೆ ಉಳಿಬೇಕಾದ್ರೆ ಅನಿವಾರ್ಯ. ಏನೋ ಹುಚ್ಚ ಹೇಳ್ತಾ ಇದ್ದಾರಂತ ಇವತ್ತು ಅನಿಸಿರ್ಬೋದು, 10 ವರ್ಷದ ನಂತರ ನೀವೇ ನೆನಪು ಮಾಡ್ತೀರಿ ನನಗೆ. ಮಕ್ಕಳಿರಲವ್ವ ಮನೆ ತುಂಬಾ ಅಂತ ನಮ್ಮ ಜಾನಪದ ಗಾಯಕಿ ಹೇಳಿದಳು. ನಾ ಅದನ್ನು ಹೇಳ್ತಾ ಇಲ್ಲ. ಪರಿಸ್ಥಿತಿ ಬದಲಾಗಿದೆ, ಕಷ್ಟ ಇದೆ, ಆರ್ಥಿಕ ಅಡಚಣೆ ಆಗತ್ತೆ. ಆದ್ರೆ ಕುಟುಂಬ ಅಂತ ಅನ್ನಿಸ್ಬೇಕಾದ್ರೆ ಇಷ್ಟು ಬೇಕು. 2ನೇದ್ದು ಸಾಮರಸ್ಯ. ಜಾತಿಯಿಂದ ಯಾರನ್ನು ಗುರುತಿಸುವುದಿಲ್ಲ, ಯಾರನ್ನು ಕೇಳುವುದಿಲ್ಲ. ಇದೇ ಸಾಮರಸ್ಯ. ಸ್ವದೇಶಿ, ನಮ್ಮ ಭಾಷೆ ಉಪಯೋಗಿಸ್ಬೇಕು. ನಮ್ಮ ಸ್ವದೇಶಿ ವಸ್ತುಗಳನ್ನು ಉಪಯೋಗಿಸಬೇಕು. ಇದು ಸ್ವದೇಶಿಯ ಭಾವ ನಿರ್ಮಾಣ ಆಗಬೇಕು. ಪರಿಸರವನ್ನ ರಕ್ಷಣೆ ಮಾಡಬೇಕು. ಭಗವಂತ ಸೃಷ್ಟಿಯನ್ನ ಕೊಟ್ಟಿದ್ದಾನೆ, ಶುದ್ಧ ಗಾಳಿ ಕೊಟ್ಟಿದ್ದಾನೆ. ಹೀಗಾಗಿ ಈ ಭೂಮಿಯನ್ನ, ಈ ಸೃಷ್ಟಿಯನ್ನ, ಈ ನಿಸರ್ಗ ನನ್ನಿಂದ ಹಾಳಾಗಬಾರದು, ನನ್ನಿಂದ ಬೆಳಿಬೇಕು. ಇದನ್ನ ಅನುಭವಿಸಬೇಕು, ಇದನ್ನ ಬೆಳೆಸಬೇಕು. ಇದು ಪರಿಸರ ನಾಗರಿಕ ಶಿಷ್ಟಾಚಾರ. ನನ್ನಿಂದ ಯಾರಿಗೂ ತೊಂದರೆಯಾಗಬಾರದು, ಇದೇ ನಾಗರಿಕ ಶಿಷ್ಟಾಚಾರ. ಇದು ಮುಂಚೆ ಹೊರಗಡೆ ಸಿಕ್ತಿತ್ತು, ಶಾಲೆಯಲ್ಲಿ ಸಿಕ್ತಿತ್ತು, ಸಮಾಜದಲ್ಲಿಯೂ ಸಿಕ್ತಿತ್ತು. ಇವತ್ತು ಅದು ನಿಂತು ಹೋಗಿದೆ. ನನ್ನ ಮೊಬೈಲ್ ಎಷ್ಟು ಬಳಸಬೇಕು, ಹೇಗೆ ಬಳಸಬೇಕು, ಯಾವಾಗ ಬಳಸಬೇಕು, ಬಸ್ನಲ್ಲಿ ಹೇಗೆ ಬಳಸಬೇಕು, ರೈಲ್ವೆನಲ್ಲಿ ಹೇಗೆ ಬಳಸಬೇಕು, 4 ಜನರ ಜೊತೆಗೆ ಇದ್ದಾಗ, ಹಿರಿಯರ ಜೊತೆಗೆ ಇದ್ದಾಗ ಹೇಗೆ ಬಳಸಬೇಕು. ಮೊಬೈಲ್ ಬಳಸಬೇಡಿ ಅಂತ ಹೇಳ್ತಾ ಇಲ್ಲ, ಆದ್ರೆ ಎಷ್ಟು ಬಳಸಬೇಕು, ಹೆಂಗೆ ಬಳಸಬೇಕು ಆಲೋಚನೆ ಮಾಡಿ. ಇವತ್ತು ನಮ್ಮ ತಾಯಂದರು ಕೂಸಿಗೆ ಮಲಗಿಸ್ಲಿಕ್ಕೆ ಮೊಬೈಲ್ ಕೊಟ್ಟು ಬಿಡ್ತಾರೆ, ಹೊಡ್ಡಿ ಚೈನಿ ಅಂತ. ಪಾಪ ಅದು ನೋಡ್ತೈತಿ, ಇನ್ನೇನೋ ಚಿತ್ರ ಕಾಣತೈತಲ್ಲ, ಜಗತ್ತೆಲ್ಲ ಇಲ್ಲೇ ಕಾಣತೈತಿ. ಏನೋ ನನಗೆ ಪೂರ್ವ ಜನ್ಮ ಕಾಣಿಸ್ತಾ ಇದೆ, ಏನೋ ಒಂದು ಪಾಪು ಬಂದಿದೆ, ಒಂದು ಬೆಕ್ಕು ಬಂದಿದೆ ಅಂತ ನೋಡ್ತಾ ಇರ್ತದ ಪಾಪ. ಎಳೆ ಕಣ್ಣುಗಳ್ರಿ. ಅದೇ ಅಮ್ಮ ಮಾತಾಡಿದ್ರೆ, ಒಂದು ಹಾಡು ಹೇಳಿದ್ರೆ, ಬಾ ಇಲ್ಲೇ ಚಂದಪ್ಪಗೆ ತೋರಿಸ್ತೀನಿ ಅಂತ. ಮರ್ಕ್ಯೂರಿ ಲೈಟ್ ಅಲ್ಲ, ಚಂದಪ್ಪಗೆ ತೋರಿಸ್ತೀನಿ ಅಂತ ಚಂದಪ್ಪಗೆ ತೋರಿಸಿದ್ರೆ ಎಷ್ಟು ಮಧುರವಾದಂತ ಸಂಬಂಧ ಬೆಳೀತದ. ಅಮ್ಮನಿಗೆ ಎಂದಾರ ವೃದ್ಧಾಶ್ರಮದಾಗ ಇಟ್ಟಾನ ಮಗ? ಇಲ್ಲ, ಅವ್ವ ನನ್ನ ಜೋಡಿನೇ ಇರ್ಬೇಕ. ನೀ ಬಿಡ್ತಿದ್ರ ಬಿಡ, ನನಗ ಅವ್ವ ಬೇಕ, ಅನ್ನೋ ಮಗ ಹುಟ್ಟಬೇಕ, ಅನ್ನೋ ಮಗ ಬೆಳಿಬೇಕ. ವಿಚಾರ ಮಾಡ್ಬೇಕು. ಊಟಕ್ಕೆ ಹೋಗ್ತೀವಿ ಮದುವೆ ಮಂಟಪದಲ್ಲಿ, ಎಲ್ಲ ಬಡಿಸ್ಕೋತೀವಿ, 10 ತುತ್ತು ತಿಂತೀವಿ, 20 ತುತ್ತು ಚಲ್ತೀವಿ. ಮದುವೆಗೆ ಊಟಕ್ಕೆ ಹೋದ್ರ ತಾಟ್ ಎಲ್ಲ ಹಾಕ್ತಿರ್ತಾರ, ಅಲ್ಲಿ ಹೋಗಿ ನೋಡ್ರಿ. ಎಣ್ಣೆಗಾಯಿ ಬದ್ನಿಕಾಯಿ ತಾಟ್ನಾಗ ಹಂಗ ಚೆಲ್ಲಿರ್ತಾನ, ಗುಲಾಬ್ ಜಾಮ ಹಂಗ ಚೆಲ್ಲಿರ್ತಾನ. ಯಾಕೋ ಪ್ರಕಾಶ, ಯಾಕೆ ಚೆಲ್ಲಿದಿ? ನನಗೆ ಎಣ್ಣೆಗಾಯಿ ಬದ್ನಿಕಾಯಿ ಸೇರುದಿಲ್ರಿ. ಕಣ್ಣು ಅದಾವ ಇಲ್ಲೋ ಮಗನ, ಕಣ್ಣು ಹೋಗಿದ್ದೇವನ್ನ ಬಡಿಸ್ಕೋವಾಗ ಬ್ಯಾಡ್ ಅನ್ಬೇಕು. ಗುಲಾಬ್ ಜಾಮ್ ಇಲ್ಲ, ನಾನೇ ಶುಗರ್ ಫ್ಯಾಕ್ಟ್ರಿ ಚೇರ್ಮನ್ ಅದೀನಿ, ಹಿಂಗ ಗುಲಾಬ್ ಜಾಮ್ ಯಾಕ ಅಂತಂದ್ರೆ ಬ್ಯಾಡ್ ಅಂತ ಹೇಳ್ಬೇಕು. ಸತ್ತಿತ್ತೇನ ಬಾಯ್. ಎಷ್ಟು ವೇಸ್ಟ್ ಮಾಡ್ತೀವ್ರಿ. ಅನ್ನ ಪರಬ್ರಹ್ಮ, ನನ್ನ ತಟ್ಟೆಗೆ ಬಂದು ಬೀಳ್ಬೇಕಾದ್ರೆ ಎಷ್ಟು ಜನ ಪರಿಶ್ರಮ ಪಟ್ಟಿರ್ತಾರೆ. ಅನ್ನ ಚೆಲ್ಲಬಾರ್ದು, ಎಷ್ಟು ಬೇಕಷ್ಟು ಬಡಿಸ್ಕೊಂಡು ತಿನ್ಬೇಕು. ಅವ್ರ ಯಜಮಾನ್ರು, ಅವ್ರ ಗೌಡ್ರು, ಬಂದಂತ ಬೀಗರು, ಸಂಬಂಧಿಕರ ಹೊಟ್ಟೆ ತುಂಬಿ ಚೆನ್ನಾಗಿ ಊಟ ಮಾಡ್ಲಿ. ನಾವೇನ್ ಮಾಡ್ತೀವಿ? ಊಟ ಚೆನ್ನಾಗಿ ಮಾಡೋದಿಲ್ಲ, ಚೆಲ್ಲುದು ಚೆನ್ನಾಗಿ ಮಾಡ್ತೀವಿ. ಇದು ನಾಗರಿಕ ಶಿಷ್ಟಾಚಾರದಲ್ಲಿ ಬರುತ್ತೆ. ಹೀಗಾಗಿ
ಹೀಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಭಾರತಕ್ಕೆ ಯಾವುದು ಒಳ್ಳೆಯದೋ ಅದನ್ನೆಲ್ಲ ಮಾಡೋನು, ಬನ್ನಿ 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 ಅಂತ ಕೈ ಬೀಸಿ ಕರೀತಾ ಇದೆ. ಇವತ್ತು ದೇಶದಲ್ಲಿ ಅನೇಕ ಸಮಸ್ಯೆಗಳು ನಮ್ಮ ಕಣ್ಣೆದುರಿಗಿದೆ. ಜಾತಿ ಜಾತಿ ಹೆಸರಿನಲ್ಲಿ ಜಗಳ ಹಚ್ತಾ ಇದ್ದಾರೆ. ಉತ್ತರ ಭಾರತ ದಕ್ಷಿಣ ಭಾರತದ ಜಗಳಗಳು ನಡೀತಾ ಇದೆ. 10 ವರ್ಷ ಅದೇ ಹೋಟೆಲ್ನಲ್ಲಿ ಇಡ್ಲಿ ಸಾಂಬಾರ್ ತಿಂದಂತ ವ್ಯಕ್ತಿ ಈಗ ಅನಿಸ್ತಾ ಇದೆ ಈ ಸಾಂಬಾರ್ ಸರಿ ಇಲ್ಲ. ಯಾಕ? ಇಲೆಕ್ಷನ್ ಬಂತ, ಅದಕ್ಕ ಜಗಳ ಮಾಡ್ಬೇಕಲ್ಲ, ನಾನ್ ದೊಡ್ಡವಾಗ್ಬೇಕಲ್ಲ. ಎಲ್ಲಿಗೆ ಬಂತು ನಮ್ಮ ದೇಶದ ಕತೆ? ಈ ರೀತಿ ಸಮಾಜದಲ್ಲಿ ಅಶಾಂತಿಯನ್ನ ನಿರ್ಮಾಣ ಮಾಡಲಿಕ್ಕೆ ಅನೇಕ ಶಕ್ತಿಗಳು ಪ್ರಯತ್ನ ಮಾಡ್ತಾ ಇದೆ. 2 ತಿಂಗಳ ಹಿಂದೆ ಮೈಸೂರಿನ ಮಾದಕ ವಸ್ತುಗಳನ್ನ ತಯಾರು ಮಾಡಿ ಮೈಸೂರಿನಲ್ಲಿ ವಿದ್ಯಾಕಾಶಿ ಬಹಳ ಶಾಲೆಗಳಿವೆ. ಅದು 391 ಕೋಟಿ ರೂಪಾಯಿಯ ಬೆಲೆ ಬಾಳುವ ಮಾದಕ ವಸ್ತು ಸಿಕ್ತ. ಅನೇಕರು ಕೂತವರು ಓದಿದೀವಿ, ಅಷ್ಟು ಬೆಲೆಯ ಮಾದಕ ಪದಾರ್ಥ ಹೊಟ್ಟೆಗೆ ಹೋಗ ವ್ಯಸನಿಗಳಿಗೆ ವ್ಯವಸ್ಥಿತ ಷಡ್ಯಂತ್ರ ನಡೀತಾ ಇದೆ. ಯಾವಾಗ ಜಾಗೃತಿ ಆಗವ್ರ? ನಮ್ಮ ಗೃಹ ಮಂತ್ರಿಗಳು ಹೇಳಿದ್ರು, ನನಗ್ ಗೊತ್ತಾ ಇಲ್ರಿ. ಗೃಹ ಮಂತ್ರಿಗಳಿಗೆ ಶೋಭಿಸುವ ಮಾತೇನ್ರಿ? ಗೊತ್ತು ಮಾಡ್ಕೋಬೇಕ್ರಿ. 2 ಬೋರ್ಡ್ ಹಾಕ್ತಾರ, ನಾವಿಲ್ಲಿ ಮಾದಕ ವಸ್ತು ನಿರ್ಮಾಣ ಮಾಡ್ತಾ ಇದೀವಿ ಅಂತ ಬೋರ್ಡ್ ಹಾಕ್ತಾರ. ನಮ್ಮ ಇನ್ನೊಬ್ರು ಮಂತ್ರಿಗಳು ಹೇಳ್ತಾರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಕಡಿವಾಣ ಹಾಕ್ತೀವಿ. ಸರ, ಅದೇನ್ ಕಡಿವಾಣ ಹಾಕ್ತೀರಿ? ಈ ಮಾದಕ ವಸ್ತುಗಳ ಮಾರಾಟ ಮಾಡ್ತಾ ಇದಾರಲ್ಲ, ಅಲ್ಲಿ ಕಡಿವಾಣ ಹಾಕಿ. ತಾಕತ್ತಿದ್ರ ಯಾರಿಗ ಅನಿಸಲಿಲ್ಲ ಕುಂತಂತ ಸಜ್ಜನ ಬಂಧುಗಳಿಗೆ, ತಾಯಂದರಿಗೆ ಸಂಘದ ಮೇಲೆ ನಿಷೇಧ ತರ್ತೀವಿ. ನಮ್ಮ ಪೂಜ್ಯ ಸ್ವಾಮೀಜಿ ಅವರು ಧೈರ್ಯ ಮಾಡಿ ಮೈದಾನ ಕೊಟ್ಟಿದ್ದಾರೆ, ಮಾಡ್ರಿ ಏನಾಗತ್ತ ಅಂತ ಹೇಳಿ. ಅವ್ರಿಗೆಲ್ಲರೂ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ವಿಧಾನಸಭೆಯ ಮೋಗ ಶಾಲೆಯಲ್ಲಿ ಭಾರತದ ವಿರುದ್ಧದ ಘೋಷಣೆ ಹೇಳಿದ್ರು. ಗಪ್ಚುಪ್ ಹೇಳಿದ್ದಲ್ಲ, ಎದುರಿಗೆ ಮೀಡಿಯಾ ಇತ್ತು, ಎಲ್ಲ ಸರ್ಕಾರಿ ಅಧಿಕಾರಿಗಳಿದ್ರು. ಆ ಘೋಷಣೆ ಹೇಳಿದ್ರೆ ಹಂಗ ಹೇಳಿಲ್ಲ, ನಿಮಗ್ ಸುಮ್ಮ ಬೇರೆ ಬೇರೆ ಕೇಳಿಸ್ತೈತೆ ಅಂತಂದ್ರು. ಆದ್ರೆ ಚೌಕಶಿ ಆದಾಗ ಅವ್ರು ಹೇಳಿದ್ದು ಖರೆ ಅಂದ್ರು. ಅವರನ್ನ ಕಡಿವಾಣ ಹಾಕಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕಲ್ಲ, ದೇಶದ್ರೋಹಿಗಳಿಗೆ ಕಡಿವಾಣ ಹಾಕಬೇಕು. ದೇಶಭಕ್ತಿಯ ಪಾಠವನ್ನು ಹೇಳಿಕೊಡುವಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕಲ್ಲ. ಇವ್ರು ಯಾರನ್ನು ಬಸ್ ಮಾಡ್ಕೊಂಡು ನಾವು ಕರ್ಕೊಂಡು ಬಂದಿಲ್ಲ. ಇವ್ರ ಗಣವೇಶ ನಾವು ಕೊಡಿಸಿಲ್ಲ. 1200 1500 ರೂಪಾಯಿ ಖರ್ಚು ಮಾಡಿ ಗಣವೇಶ ಇವರೇ ಮಾಡ್ಕೊಂಡಾರೆ. ತಮ್ಮ ಗಾಡಿ ಮೇಲೆ, ತಮ್ಮ ಬಸ್ನಲ್ಲಿ, ತಮ್ಮ ವಾಹನ ಮಾಡ್ಕೊಂಡು ಇವ್ರು ಇಲ್ಲಿ ಬಂದಿದ್ದಾರೆ. ಯಾರನ್ನು ದುಡ್ಡು ಕೊಟ್ಟು ಕರ್ಕೊಂಡು ಬಂದಿದ್ದಲ್ಲ. ಇವತ್ತು ಇಡೀ ಕರ್ನಾಟಕದಲ್ಲಿ ಸಂಘ ಕಡೆ ಇಡೀ ಸಮಾಜ ಬರ್ತಾ ಇದೆ. ಸಮಾಜ ಬರ್ತಾ ಇದ್ರೆ ನೀವ್ಯಾಕೆ ಹೆದರ್ತೀರಿ? ಹನುಮಂತನ ಶಕ್ತಿ ನೋಡಿ ಯಾರಿಗೆ ಹೆದರಿಕೆ ಆಗ್ಬೇಕು? ಹನುಮಂತನ ಶಕ್ತಿ ನೋಡಿ ಯಾರಿಗೆ ಹೆದರಿಕೆ ಆಗ್ಬೇಕು? RSS ನವರು ಸಂವಿಧಾನದ ಭಕ್ಷಕರು ಅಂತ ಹೇಳ್ತಾರೆ, ಸಂವಿಧಾನ ತಿದ್ದುತ್ತಾರೆ ಅಂತ ಹೇಳ್ತಾರೆ. ಅಲ್ರಿ ಸರ, 1975ರಲ್ಲಿ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿ ಯಾರು ತಂದ್ರು? 352ನೇ ಕಲಮಿನ ವಿರುದ್ಧ 352ನೇ ಕಲಮಿನನ್ವಯ ಯಾವ ಕಾರಣ ಇಲ್ಲದೆ ತುರ್ತು ಪರಿಸ್ಥಿತಿ ದೇಶದಲ್ಲಿ ಯಾರು ಇಟ್ರು? HD ದೇವೇಗೌಡರು, JH ಪಟೇಲ್ರು, ರಾಮಕೃಷ್ಣ ಹೆಗಡೆ, ಲಲ್ಲೂ ಪ್ರಸಾದ್ ಯಾದವ್, ಮುಲಾಯಂ ಸಿಂಗ್ ಯಾದವ್, ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅಡ್ವಾಣಿ ಎಲ್ಲರನ್ನು ಜೈಲಿಗೆ ತಳ್ಳಿದ್ರು. ವಿರೋಧಿ ಪಕ್ಷದ ನಾಯಕರನ್ನ
ಮುರಾರ್ಜಿ ದೇಸಾಯಿ ಅವರನ್ನ ಜೈಲಿಗಿಟ್ಟು 15 ದಿವಸದವರೆಗೆ ಎಲ್ಲದಾರ ಅನ್ನೋದು ಹೇಳಲಿಲ್ಲ. ಜಯಪ್ರಕಾಶ್ ನಾರಾಯಣ್ ಬಿಹಾರದ ಹೋರಾಟಗಾರ, ಸ್ವತಂತ್ರ ಹೋರಾಟಗಾರ, 70 ವಯಸ್ಸು, ಅವ್ರನ್ನ ಜೈಲಿಗಿಟ್ರು. ಸಂವಿಧಾನದ ಮೇಲೆ ಸವಾರಿ ಮಾಡಿದವರು ನಮಗೆ ಹೇಳ್ತಾರೆ, ಸಂವಿಧಾನವನ್ನು ಬದಲಾಯಿಸ್ತೀವಿ. ಹಿಂದೂ ಸಮಾಜ ಆಲೋಚನೆ ಮಾಡಬೇಕು, ಹಿಂದೂ ಸಮಾಜ ಉತ್ತರ ಕೊಡಬೇಕು. ದೇಶಭಕ್ತರ ಸಂಘಟನೆ, ಸಂಸ್ಕಾರ ಕೊಡುವ ಸಂಘಟನೆ ಯಾವುದೋ ಸಂಘವನ್ನ ಮುಗಿಸಬೇಕಂತ ಪ್ರಯತ್ನ ಮಾಡೋರಿಗೆ ಉತ್ತರ ಸಮಾಜ ಕೊಡಬೇಕು, ನಾವು ಕೊಡುವುದಿಲ್ಲ. ನಾವು ಕೇವಲ ಸಂಘಟನೆಯನ್ನ ಮಾಡ್ತಾ ಇರ್ತೀವಿ, ಕೇವಲ ಸಂಘಟನೆಯನ್ನ ಮಾಡ್ತಾ ಇರ್ತೀವಿ. ಹನವಾಡದಲ್ಲಿ, ತಿಕೋಟಾದಲ್ಲಿ ನಮ್ಮ ಬಡ ರೈತರ ಹೊಲಗಳನ್ನ ಯಾವುದೋ ಬೋರ್ಡಿಗೆ ಹೋಯ್ತು, ನಮ್ಮ ಹಿಂದೂ ಸಮಾಜ ಮರೀತು. ಯಾವ ಬೋರ್ಡಿಗೆ ಹೋತು, ಆ ಬೋರ್ಡಿಗೆ ಕಡಿವಾಣ ಹಾಕಿ RSS ಗೆ ಅಲ್ಲ. RSS ಯಾರದ್ದು ಕಬಳಿಸಿಲ್ಲ ಸಾಹೇಬ್ರೆ. RSS ಬೆಳೆದ್ರೆ ನೀವು ಸಂಕಟ ಪಡುವ ಅವಶ್ಯಕತೆ ಇಲ್ಲ, ಸಮಾಧಾನ ಪಡಬೇಕು, ಸಂತೋಷ ಆಗಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಮತ್ತೊಮ್ಮೆ ಹೇಳ್ತೀನಿ, ಯಾರು ಶತ್ರುಗಳಲ್ಲ. ಜಯಪ್ರಕಾಶ್ ನಾರಾಯಣ್ ಅವರು 75ರ ಮುಂಚೆ ಸಂಘವನ್ನ ಟೀಕೆ ಮಾಡಿದ್ರು. 1975 ತುರ್ತು ಪರಿಸ್ಥಿತಿಯಲ್ಲಿ ಸಂಘದ ಸ್ವಯಂ ಸೇವಕರು ಹೋರಾಟ ಮಾಡಿದ್ರು, ಭೂಗತರಾಗಿ ಕೆಲಸ ಮಾಡಿದ್ರು, ವೇಷ ಮರೆಸಿಕೊಂಡು ಕೆಲಸ ಮಾಡಿದ್ರು, ಅನೇಕರು ಜೈಲಿನಲ್ಲಿ ಕೊಳತರು. ಬೆಳಗಾವಿನ ಹಿಂಡಲ್ಗ ಜೈಲ್, ಬೆಂಗಳೂರಿನ ಪರಪ್ಪ ಅಗ್ರಹಾರ್ ಜೈಲ್, ಬಳ್ಳಾರಿ ಜೈಲ್ನಲ್ಲಿ ಇಡೀ ದೇಶದಲ್ಲಿ 1,20,000 ಜನ ಬಂಧಿತರಾದರೆ 1 ಲಕ್ಷ ಜನ ಸಂಘದ ಸ್ವಯಂ ಸೇವಕರಿದ್ರು. ಆವಾಗ ಜಯಪ್ರಕಾಶ್ ನಾರಾಯಣ್ ಹೇಳ್ತಾರೆ, ನನ್ನ ಕನಸಿನ ಭಾರತ ನಿರ್ಮಾಣ ಮಾಡೋರಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ವ್ಯಕ್ತಿ ಹೇಳ್ತಾರೆ, ನಮ್ಮ ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಪಂಡಿತ್ ನೆಹರು ಅವರು ಹೇಳಿದ್ರು, ಈ ಭಗವಾ ಧ್ವಜವನ್ನ ಹಾರಿಸಲಿಕ್ಕೆ ಭಾರತದಲ್ಲಿ 1 ಇಂಚು ಜಾಗ ಕೊಡೋದಿಲ್ಲ. ಇವರ ಜಾಗ ಏನವರು ಪಿತ್ರಾರ್ಜಿತ ಆಸ್ತಿನ? ಅದೇ ಪಂಡಿತ್ ನೆಹರು ಅವರು 1963 ದೆಹಲಿಯ ಚಾಂದನಿ ಚೌಕನಲ್ಲಿ ಭಾರತ ಸರ್ಕಾರದ ಸೈನ್ಯ ಪರೇಡ್ ಮಾಡುವಾಗ ಸಂಘದ ಸ್ವಯಂ ಸೇವಕರಿಗೆ ಕರೀತಾರೆ, ನೀವು ಸಂಚಲನದಲ್ಲಿ ಭಾಗವಹಿಸ್ರಿ. ನಾವು ಪಂಡಿತ್ ನೆಹರು ಅವ್ರ ಮೇಲೆ ಸಿಟ್ಟಾಗ್ಲಿಲ್ಲ, ಹೋಗ್ ಅವಾಗ ಬೈದೆ, ಈ ಕರೀತಿ ಬರುವುದಿಲ್ಲ ಹೋಗ್ ಅನ್ಲಿಲ್ಲ. ನಮಗೆ ಪಂಡಿತ್ ನೆಹರು ಮುಖ್ಯ ಅಲ್ಲ, ನಮಗೆ ದೇಶ ಮುಖ್ಯ, ನಮಗೆ ದೇಶ ಮುಖ್ಯ. 24 ಸೂಚನೆಗೆ ಅನುಸಾರ 3,000 ಸ್ವಯಂ ಸೇವಕರು ನಮ್ಮ ಸೈನ್ಯದ ಜೊತೆಗೆ 1963ರ ಗಣರಾಜ್ಯದ ಪರೇಡಿನಲ್ಲಿ ಸ್ವಯಂ ಸೇವಕರು ಭಾಗವಹಿಸಿದ್ರು, ಘೋಷ್ ಸಹಿತ. ಇವತ್ತ್ಯಾರು ಸಂಘಕ್ಕೆ ಕಡಿವಾಣ ಹಾಕಬೇಕು ಅಂತಾರೆ, ನಾಳೆ ಅವರು ಗಣವೇಶ ಹಾಕೊಂಡು ಬಂದ್ರೆ ಏನು ತಪ್ಪಿಲ್ಲ, ನಮಗೂ ಬೇಜಾರಾಗುವುದಿಲ್ಲ, ನಮಗೂ ಸಿಟ್ಟು ಬರುವುದಿಲ್ಲ. ಯಾಕಂದ್ರೆ ನಮಗೆ ಯಾರು ಶತ್ರುಗಳಲ್ಲ. ಸಂಘವನ್ನ ತಿಳ್ಕೋಬೇಕು, ಸಂಘದ ಜೊತೆಗೆ ಬನ್ನಿ. ನಾವು ಯಾವರ ತಲೆಯಲ್ಲಿ ವಿಷಬೀಜ ಬಿತ್ತುವುದಿಲ್ಲ. ಈ ದೇಶದ ನೈಜ ಇತಿಹಾಸವನ್ನ ಹೇಳ್ತೀವಿ. ಶಿವಾಜಿ ಮಹಾರಾಜರನ್ನ ಬಂಧಿಸಲಿಕ್ಕೆ ಹೊರಟಂತ ಅಫ್ಜಲ್ ಖಾನ್ ತನ್ನ 60 ರಾಣಿಯರ ರುಂಡವನ್ನ ಚಂಡಾಡ್ತಾನೆ. ಕಚಾಕಚ್ ಕಚಾಕಚ್ ಕಚಾಕಚ್, ಗಜ್ರಿ ಮೂಲಂಗಿ ಉಳ್ಳಾಗಡ್ಡಿ ಕೊಯ್ತಾನೆ. ಇತಿಹಾಸ ಹೌದೋ ಅಲ್ಲೋ? ಇದು ವಿಷಬೀಜನ? ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ತಂದಾಗ ರಾಮಕೃಷ್ಣ ಹೆಗಡೆ ಅವರ ತಾಯಿ ಸರಸ್ವತಿ ಬಾಯಿ ಹೆಗಡೆ ಶಿರ್ಸಿಯಲ್ಲಿ ಆಂದೋಲನ ಮಾಡಿದಾಗ ಅವಳನ್ನು ಬಂಧಿಸಿ ಜೈಲಿಗೆ ಹಾಕ್ತಾರ್ರಿ. 65 ವಯಸ್ಸದ ಅವ್ವ. ಇದು ನಿಮ್ಮ ವಿಷಬೀಜ ಬಿತ್ತಿದ ಹಾಗೆನಾ? ಈ ದೇಶ ತುಂಡಾಯ್ತು. ಲಕ್ಷಾಂತರ ಹಿಂದೂಗಳು ಹುಟ್ಟ ಬಟ್ಟೆಯಲ್ಲಿ ಓಡಿ ಬಂದ್ರು. ಇದು ಹೇಳಿದ್ರೆ ವಿಷಬೀಜ ಏನ್ರಿ? ನಮ್ಮದು ಪರಾಕ್ರಮದ
ಛತ್ರಪತಿ ಶಿವಾಜಿ ಮಹಾರಾಜರ ಕತೆ ಹೇಳಿದೀವಿ, ತಾನಾಜಿ ಮಾಲ್ಸುರೆ ಕತೆ ಹೇಳಿದೀವಿ, ಬಾಜಿ ಪ್ರಭು ದೇಶಪಾಂಡೆ ಕತೆ ಹೇಳಿದೀವಿ, ಜೋರಾವರ ಸಿಂಹ ಮತ್ತು ಫತೇ ಸಿಂಹನ ಕತೆ ಹೇಳಿದೀವಿ. 6 ಮತ್ತು 7 ವಯಸ್ಸಿನ ಬಾಲಕರು ಧರ್ಮಾಂತರ ಮಾಡುವುದಿಲ್ಲ ಅಂತ ಹೇಳಿ ಅವರನ್ನ ಗೋಡೆ ಕಟ್ಟಿ ಸಾಯಿ ಹೊಡೆದ್ರು. ಗುರು ಗೋವಿಂದ ಸಿಂಹರ ಬಲಿದಾನ ಆಯ್ತು. ಇದು ಹೇಳಿದ್ರ ವಿಷ ಬೀಜ ಏನ್ರಿ? ದೇಶದ ನೈಜ ಇತಿಹಾಸವನ್ನ ಹೇಳಿ. ಬಂಧುಗಳೇ, ಸಂಘ ಯಾರ ಕೃಪೆಯಿಂದ ನಡೆಯುವುದಿಲ್ಲ, ಇದು ಗೊತ್ತಿರಲಿ. ಸಂಘ ನಡೆಯುವುದು ಸ್ವಯಂ ಸೇವಕರ ಕೃಪೆಯಿಂದ, ಸ್ವಯಂ ಸೇವಕರ ನಿಷ್ಠೆಯಿಂದ ಸಂಘ ನಡೀತಾ ಇದೆ. ಹೀಗಾಗಿ ಕೈ ಬೀಸಿ ಕರೀತಾ ಇದ್ದೀವಿ, ಬನ್ನಿ ಬನ್ನಿ, ಸಂಘದ ಜೊತೆಗೆ ಬನ್ನಿ. ನಿಮ್ಮ ಜಾತಿ ಕೇಳುವುದಿಲ್ಲ, ನಿಮ್ಮ ಕುಲ ಕೇಳುವುದಿಲ್ಲ, ನಿಮ್ಮ ಗೋತ್ರ ಕೇಳುವುದಿಲ್ಲ, ನಿಮ್ಮ ಮನೆ ಹಂಚಿಂದೋ ಹುಲ್ಲಿಂದೋ ಆರ್ಸಿಸಿನೂ ಕೇಳುವುದಿಲ್ಲ, ನಿಮ್ ಕಡೆ ಸೈಕಲ್ ಅದನೋ ಬೈಕ್ ಇದೆಯೋ ಕಾರ್ ಇದೆಯೋ ನಮಗೆ ಬೇಕಾಗಿಲ್ಲ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು ಬೇಕಾಗಿಲ್ಲ, ನೀವು ಮಾತ್ರ ಬೇಕು. ನಿಮ್ಮ ಶಾರೀರಿಕ ಪ್ರದರ್ಶನ ಇಲ್ಲ, ನಿಮ್ಮ ಬೌದ್ಧಿಕ ಪರೀಕ್ಷೆ ಇಲ್ಲ, ನಿಮ್ಮ ಎತ್ತರ ಎಷ್ಟು ಫೂಟದ ಎಷ್ಟು ಇಂಚದ ಅಂತ ಲೆಕ್ಕ ಹಾಕುವುದಿಲ್ಲ, ನಿಮ್ಮ ಎದೆಯ ಸುತ್ತಳತೆನೂ ಅಳೆಯುವುದಿಲ್ಲ. ಆದರೆ ನಿಮ್ಮ ಎದೆಯ ಸುತ್ತಳತೆ 56 ಇಂಚು ಮಾಡುವ ಶಕ್ತಿ ಈ ಭಗವದ್ ಧ್ವಜಕ್ಕಿದೆ, ಈ ಶಾಖೆಗೆ ಇದೆ. ಹೀಗಾಗಿ ಬನ್ನಿ, ಪ್ರಾಮಾಣಿಕತೆಯನ್ನ ಇಟ್ಟುಕೊಂಡು ಬನ್ನಿ, ನಿಷ್ಠೆಯಿಂದ ಸಂಘದ ಕೆಲಸವನ್ನ ಮಾಡ್ಲಿಕ್ಕೆ ಬನ್ನಿ. ನನ್ನ ಭಾರತಕ್ಕೆ ಏನಾಗಬಾರದು, ಅಮ್ಮ ಭಾರತ ಮಾತೆಗೆ ಏನಾಗಬಾರದು, ನೋವಾಗಬಾರದು, ಬಲಿಷ್ಠ ಶಕ್ತಿಯನ್ನ ನಿರ್ಮಾಣ ಮಾಡುವ ಕೆಲಸ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ್ದಿದೆ. ಯಾರ್ಯಾರು ಸಂಘದ ಬಗ್ಗೆ ತಪ್ಪು ಕಲ್ಪನೆ ತಿಳ್ಕೊಂಡಿದ್ರು ಅವರೆಲ್ಲರೂ ಸಂಘಕ್ಕೆ ಬನ್ನಿ. ಆದರದ ಸ್ವಾಗತ, ಆತ್ಮೀಯ ಸ್ವಾಗತ, ಹೃದಯ ಪೂರ್ವಕವಾದಂತ ಸ್ವಾಗತ. ಇವತ್ತು ಸಮಾಜ ಬರ್ತಾ ಇದೆ, ಸಿಟ್ಟಾಗಬೇಡ್ರಿ. ಹುಬ್ಬಳ್ಳಿಯಲ್ಲಿ 3 ಪಟ್ಟು ಸ್ವಯಂ ಸೇವಕರು, ಬೆಳಗಾವಿಯಲ್ಲಿ 2 ಪಟ್ಟು ಸ್ವಯಂ ಸೇವಕರು, ವರ್ಷ 200 ಸ್ವಯಂ ಸೇವಕರ ಸಂಚಲನ ಆದ್ರೆ ಈ ಸಲ 580 ಸ್ವಯಂ ಸೇವಕರ ಸಂಚಲನ. ಸಂಚಲನವೇ ಸಂಘದ ಶಕ್ತಿ ಅಲ್ಲ, ಆದ್ರೆ ಜನ, ಹಿಂದೂ ಸಮಾಜ ರಾಷ್ಟ್ರೀಯ ವಿಚಾರವನ್ನ ಒಪ್ತಾ ಇದ್ದಾರೆ. ಹೀಗಾಗಿ ದುಃಖ ಪಡುವ ಅವಶ್ಯಕತೆ ಇಲ್ಲ, ನೋವು ಪಡುವ ಅವಶ್ಯಕತೆ ಇಲ್ಲ, ಸಿಡಿಮಿಡಿ ಮಾಡುವ ಅವಶ್ಯಕತೆ ಇಲ್ಲ. ನಮ್ಮ ಸ್ವಯಂ ಸೇವಕರು ನಿಶ್ಚಯ ಮಾಡಿದ್ದಾರೆ, ಭಾರತ ಜಗಜ್ಜನನಿ ಆಗಬೇಕು, ಭಾರತ ಜಗದಂಬೆ ಆಗಬೇಕು, ಭಾರತ ಜಗನ್ಮಾತೆ ಆಗಬೇಕು. ಈ ಸ್ವಯಂ ಸೇವಕರಂದ್ರೆ ನ ರುಕನೆ ವಾಲೆ, ನ ಥಕನೆ ವಾಲೆ, ನ ಬಿಕನೆ ವಾಲೆ, ನ ಝುಕನೆ ವಾಲೆ. ಅಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಮಾಜಕ್ಕೆ ಕರೆ ಕೊಡ್ತಾ ಇದೆ. ಬಂಧುಗಳೇ, ಬನ್ನಿ, ಭಾರತವನ್ನ ಜೈ ಜೈಕಾರ ಮಾಡೋಣ. ನಾವೆಲ್ಲ ಹಿಂದೂ, ನಾವೆಲ್ಲ ಬಂಧು, ನಾವೆಲ್ಲ ಒಂದು ಅನ್ನುವ ಸಂದೇಶವನ್ನ ಸಮಾಜಕ್ಕೆ ಕೊಡೋಣ. ನನ್ನ ಜಾತಿ ಯಾವುದೇ ಇರಲಿ, ನನ್ನ ದೇವರು ಯಾವುದೇ ಇರಲಿ, ನನ್ನ ಆಚರಣೆ ಯಾವುದೇ ಇರಲಿ, ನನ್ನ ಭಾಷೆ ಯಾವುದೇ ಇರಲಿ, ನಾನು ಭಾರತ ಮಾತೆಯ ಮಗ ಅನ್ನುವ ಬಿಗಿಯಾದಂತ ಮುಷ್ಟಿಯಾದಾಗ ಜಗತ್ತಿನ ಯಾವ ಶಕ್ತಿ, ದೇಶದೊಳಗೆ ಇರುವಂತ ದುಷ್ಟ ಶಕ್ತಿ ಅದನ್ನ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಅಂತ ಶಕ್ತಿಯನ್ನ ನಿರ್ಮಾಣ ಮಾಡೋಣ. ಅದಕ್ಕಾಗಿ ಮತ್ತೊಮ್ಮೆ ತಮಗೆ ಆಹ್ವಾನ ಮಾಡ್ತೀನಿ, ಸಂಘದ ಜೊತೆಗೆ ಬನ್ನಿ. ನಿಮಗೆ ಇಷ್ಟ ಇರುವ ಕ್ಷೇತ್ರದಲ್ಲಿ ಕೆಲಸ ಮಾಡಿ, ಶಿಕ್ಷಣ ಕ್ಷೇತ್ರ, ಕ್ರೀಡಾ ಕ್ಷೇತ್ರ, ಆರೋಗ್ಯ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ, ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ಲಿಕ್ಕೆ ಆಸಕ್ತಿ ಇದೆಯೋ ಆ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಿ ಭಾರತವನ್ನ ಜಗಜ್ಜನನಿ, ಜಗದಂಬೆ, ಜಗನ್ಮಾತೆ ಮಾಡುವ